95-96ರ ಸಂದರ್ಭದಲ್ಲಿ ಮಾನ್ಯ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು, ಬಾಬಾ ಗೌಡ್ರು ಇಬ್ರು ಕೂಡ ಶಾಸನಸಭೆಯಲ್ಲಿ ಇರ್ತಾರೆ. ಆಗ ಶ್ರೀರಾಮಚಂದ್ರಂದು ಬಹಳ ದೊಡ್ಡ ಪ್ರಮಾಣದಲ್ಲಿ ಗದ್ದಲಗಳು ಪ್ರಾರಂಭ ಆಗಿರುತ್ತೆ. ನಮ್ಮ LK ಆದ್ವಾನಿ ಅವರ ರಥಯಾತ್ರೆ ಕೂಡ ಗದ್ದಲ ಮಾಡ್ತಾ ಇರುತ್ತೆ. ಹಾಗಾಗಿ ಆ ಸಂದರ್ಭದಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿ ಈ ವಿಷಯವನ್ನ ಪ್ರಸ್ತಾಪ ಮಾಡ್ತಾರೆ. ಪ್ರಸ್ತಾಪ ಏನು ಅಂದ್ರೆ, UPಯಲ್ಲಿ ಅಲ್ಲಿ ಮುಲಾಯಂ ಸಿಂಗ್ ಯಾದವ್ ಅವರು ಆ ಕರಸೇವಕರನ್ನ ತಡೆದು ಇಟ್ಟಿಗೆಗಳನ್ನ ಎಲ್ಲ ಅಲ್ಲಲ್ಲೇ ತಡೀತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಬಹಳ ಚರ್ಚೆಗಳು ದೇಶಾದ್ಯಂತ ನಡೀತಾರೆ. ಇದನ್ನ ಏನು ರಾಮ ಎಷ್ಟು ಶ್ರೇಷ್ಠ ಅಥವಾ ಎಷ್ಟು ಶ್ರೇಷ್ಠ ಅಲ್ಲ, ಅಥವಾ ವಾಲ್ಮೀಕಿ ರಾಮಾಯಣ ಏನ್ ಹೇಳ್ತದೆ, ವಾಲ್ಮೀಕಿ ರಾಮಾಯಣ ಅಲ್ಲದ ರಾಮಾಯಣಗಳು ಏನ್ ಹೇಳ್ತದೆ ಅನ್ನುವಂತ ಸತ್ಯವನ್ನ ವಿಧಾನಸಭೆಯಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿ ವಾಲ್ಮೀಕಿ ರಾಮಾಯಣದ ತರ್ಜುಮೆಯನ್ನ ತಂದು ಶಾಸನಸಭೆಯಲ್ಲಿ ಅದನ್ನ ಓದ್ತಾರೆ. ಆರ್ನಳ್ಳಿ ರಾಮಸ್ವಾಮಿ ಅವರು ಕಾನೂನು ಮಂತ್ರಿಗಳಾಗಿರ್ತಾರೆ.